ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮೂಳೆಗಳು ಗಟ್ಟಿಯಾಗಿರುವುದಕ್ಕೆ ಏನು ಮಾಡಬೇಕು ಅಂತ. ಇತ್ತೀಚಿನ ಕಾಲದಲ್ಲಿ ಬದಲಾಗುತ್ತಿರುವ ಆಹಾರ ಪದಾರ್ಥಗಳು ಮತ್ತು ಮನುಷ್ಯರ ಒಂದು ಜೀವನ ಶೈಲಿಯಿಂದ ಪ್ರತಿಯೊಬ್ಬರಿಗೂ ಸುಮಾರು 30ರಿಂದ 60 ವರ್ಷದ ಒಳಗಿನ ಎಲ್ಲರಿಗೂ ಸಹ ಮೂಳೆಗಳು ಸವಿತಾ ಇದ್ದಾವೆ. ಮೂಳೆಗಳು ಸವಿಯೋದರ ಜೊತೆಗೆ ಮೂಳೆಗಳ ನೋವು ಸಹ ಕಾಣಿಸ್ತಾ ಇದೆ. ಮೂಳೆಗಳಿಗೆ ಬೇಕಾದಂತಹ ಈ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಈ ಒಂದು ಪೋಷಕಾಂಶಗಳು ಸಿಗಬೇಕಂದ್ರೆ ಏನು ಮಾಡಬೇಕಪ್ಪ? ಮತ್ತು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೂಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಅಥವಾ ವಿಟಮಿನ್ಗಳು ಯಾವ್ಯಾವು, ಮತ್ತು ನಾವು ಪ್ರತಿದಿನ ಏನೇನು ತಿನ್ನಬೇಕು, ಏನೇನು ಕುಡಿಯಬೇಕು, ಹಾಗೆಯೇ ಪ್ರತಿದಿನ ತಿನ್ನುವುದರ ಜೊತೆಗೆ ಯಾವ್ಯಾವ ಆಹಾರ ಪದಾರ್ಥಗಳು ತಿನ್ನಬೇಕು ಅಂತ ನಾನು ವಿಡಿಯೋ ಪೂರ್ತಿ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಚಾರವನ್ನು ನೋಟೆಡ್ ಮಾಡ್ಕೊಳ್ಳಿ. ನಾನು ತುಂಬ ಅಧ್ಯಯನ ಮಾಡಿ ಈ ಒಂದು ವಿಚಾರಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ನಾವು ನಮ್ಮ ದೇಹಕ್ಕೆ ಅಂದರೆ ನಮ್ಮ ಮೂಳೆಗಳು ಗಟ್ಟಿಗಿರುವುದಕ್ಕೆ ಏನು ಬೇಕಪ್ಪ ಅಂದರೆ ಮೊದಲಿಗೆ ಮೊಟ್ಟ ಮೊದಲ ಆದ್ಯತೆನೇ ನಾವು ಯಾವುದು ಕೊಡಬೇಕಂದ್ರೆ ಕ್ಯಾಲ್ಸಿಯಂ ಕೊಡಬೇಕು ಸ್ನೇಹಿತರೆ. ಮೊಟ್ಟ ಮೊದಲ ಆದ್ಯತೆನೇ ಕ್ಯಾಲ್ಸಿಯಂ ಇರುತ್ತದೆ. ನೆಕ್ಸ್ಟ್ ಎರಡನೇ ಆದ್ಯತೆ ಯಾವುದಿರ್ತದಪ್ಪ ಅಂದರೆ ವಿಟಮಿನ್ ಡಿ ಇರುತ್ತದೆ ಸ್ನೇಹಿತರೆ. ಎರಡನೇ ಆದ್ಯತೆ ಯಾವುದು? ವಿಟಮಿನ್ ಡಿ. ಮೂರನೇದು ಯಾವುದಿದೆ ಅಂದರೆ ಮೆಗ್ನೀಷಿಯಂ. ನಾಲ್ಕನೇದು ಪೊಟ್ಯಾಷಿಯಂ. ಐದನೇದು ವಿಟಮಿನ್ ಸಿ. ಆರನೇದು ವಿಟಮಿನ್ ಕೆ. ಇವಿಷ್ಟು ನಮ್ಮ ದೇಹಕ್ಕೆ ಕ್ರಮಾನುಗತವಾಗಿ ಬೇಕಾಗುತ್ತದೆ ಸ್ನೇಹಿತರೆ. ನಾನು 1, 2, 3, 4 ಕ್ರಮಾನುಗತವಾಗಿ ಹೇಳಿದ್ದೀನಲ್ವ. ಮೊದಲನೇದು ಕ್ಯಾಲ್ಸಿಯಂ, ಆಮೇಲೆ ವಿಟಮಿನ್ ಡಿ, ಆಮೇಲೆ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಆಮೇಲೆ ವಿಟಮಿನ್ ಸಿ, ವಿಟಮಿನ್ ಕೆ. ಇವು ಸರಾಗವಾಗಿ ಅಂದರೆ ಇಂಪಾರ್ಟೆನ್ಸ್ ಪ್ರಕಾರ ಅಂದರೆ ಯಾವುದು ಹೆಚ್ಚು 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 ಬೇಕಾಗ್ತಾ ಹೋಗುತ್ತೆ ನಮ್ಮ ಮೂಳೆಗಳಿಗೆ ಅಂತ ನಾನು ಇದನ್ನು ಹೇಳಿದ್ದೀನಿ. ಈ ಒಂದು ಎಲ್ಲ ಪೋಷಕಾಂಶಗಳು ಇದಕ್ಕೆ ಸಂಬಂಧಪಟ್ಟಂಥ ಈ ವಿಟಮಿನ್ಗಳಿಗೆ ಸಂಬಂಧಪಟ್ಟಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾವ ರೀತಿ ತಗೋಬೇಕನ್ನೋದು ವಿಡಿಯೋ ಕೊನೆಯಲ್ಲಿ ಸಿಗ್ತದೆ ಸ್ನೇಹಿತರೆ. ನೀವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಆಯಿತು, ನಾವು ಪ್ರತಿದಿನ ಈ ಒಂದು ಮೂಳೆಗಳು ಗಟ್ಟಿಯಾಗುವುದಕ್ಕೆ ಏನು ಮಾಡಬೇಕು? ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಹಾಲು ಕುಡಿಯಬೇಕು ಸ್ನೇಹಿತರೆ, ಪ್ರತಿದಿನ. ಅದೇ ರೀತಿ ಸೇಬು ಮತ್ತು ಸಪೋಟ ಹಣ್ಣು ತಿನ್ನಬೇಕು. ಮುಖ್ಯವಾಗಿ ಮೂಳೆಗಳು ಗಟ್ಟಿಯಾಗಬೇಕಂದ್ರೆ ಸೇಬು ಮತ್ತು ಸಪೋಟ ಹಣ್ಣು ತಿನ್ನಬೇಕು. ಅದೇ ರೀತಿ ಮೊಸರು ಮತ್ತು ಚೀಸ್ ತಿನ್ನಬೇಕು. ಬೇಕರಿಯ ಡೈರಿ ಉತ್ಪನ್ನಗಳಾದಂತಹ ಬೇಕರಿಯಲ್ಲಿರುವಂಥ ಕಡಿಮೆ ಕೊಬ್ಬಿರುವಂತಹ ಡೈರಿ ಉತ್ಪನ್ನಗಳಾದಂತಹ ಮೊಸರು ಮತ್ತು ಚೀಸ್ ತಿನ್ನಬೇಕು. ಮೊಸರು ಆದಷ್ಟು ಮನೆಯಲ್ಲಿರೋದೇ ಉತ್ತಮ. ಹಾಗೆಯೇ ಬಾದಾಮಿ, ಪಿಸ್ತಾ, ಎಳ್ಳು, ಬೇಳೆಕಾಳುಗಳನ್ನು ತಿನ್ನಬೇಕು. ಬಾದಾಮಿ, ಪಿಸ್ತಾ, ಎಳ್ಳು, ಬೇಳೆಕಾಳು ತಿನ್ನಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೋಟೆಡ್ ಮಾಡ್ಕೊಳ್ಳಿ. ವಾರಕ್ಕೆ 2 ಸಲ ಮೀನು ತಿನ್ನಬೇಕು. ಯಾವ್ಯಾವ ಮೀನು ತಿನ್ನಬೇಕು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಆಹಾರ ಪದಾರ್ಥಗಳನ್ನ ಹೇಳ್ತೀನಲ್ಲ ಅವಾಗ ಹೇಳ್ತೀನಿ. ವಾರಕ್ಕೆ 2 ಸಲ ಮೀನು ತಿನ್ನಿ. ಅದೇ ರೀತಿ ಪ್ರತಿದಿನ 2 ಬೇಯಿಸಿದ ಮೊಟ್ಟೆಯನ್ನು ತಿನ್ನಿ. ಪ್ರತಿದಿನ ತಿನ್ನಬೇಕು ಸ್ನೇಹಿತರೆ 2 ಬೇಯಿಸಿದ ಮೊಟ್ಟೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಹಾಗೂ ಚೆನ್ನಾಗಿರುವಂತಹ ನೀರನ್ನು ಕುಡಿಯಬೇಕು. ನಮ್ಮ ದೇಹಕ್ಕೆ ಬೇಕಾದಂತಹ ಒಳ್ಳೆಯ ನೀರನ್ನೇ ಕುಡಿಯಬೇಕು. ಪ್ರತಿದಿನ ವ್ಯಾಯಾಮ ಮಾಡಬೇಕು. ಇಷ್ಟು ನಾವು ದಿನನಿತ್ಯ ಮಾಡಬೇಕಾದಂಥವು ಸ್ನೇಹಿತರೆ, ದಿನನಿತ್ಯ ಮಾಡಬೇಕಾದಂಥವು. ನೆಕ್ಸ್ಟ್ ಮುಂದಿನ ವಿಚಾರ ಏನಪ್ಪ ಅಂದರೆ ಆಹಾರಗಳು ಮತ್ತು ಪೋಷಕಾಂಶಗಳು. ಏನಪ್ಪ ಆಹಾರ ಮತ್ತು ಪೋಷಕಾಂಶಗಳು? ಈ ಯಾವ ಆಹಾರವನ್ನು ತಿಂದರೆ, ಯಾವ ತರಕಾರಿಯನ್ನು ತಿಂದರೆ, ಯಾವ ಹಣ್ಣನ್ನು ತಿಂದರೆ, ನಾನು ಫಸ್ಟಲ್ಲಿ ಹೇಳಿದ್ನಲ್ಲ ಕ್ರಮಾನುಗತವಾಗಿ ಹಾಲು ಇಷ್ಟು ನಮಗೆ ಸಿಗುತ್ತದೆ. ಮೊದಲಿಗೆ ನಮಗೆ ಬೇಕಾಗಿರೋದು ಕ್ಯಾಲ್ಸಿಯಂ ಸ್ನೇಹಿತರೆ. ಕ್ಯಾಲ್ಸಿಯಂ ಇಲ್ಲ ಅಂದರೆ ಮೂಳೆಗಳೇ ಇರೋದಿಲ್ಲ. 80% ಸ್ಟ್ರಾಂಗ್ ಇರಬೇಕಂದ್ರೆ ಮುಖ್ಯವಾಗಿ ಕ್ಯಾಲ್ಸಿಯಮ್ಮೇ ಬೇಕಾಗುತ್ತದೆ. ಈ ಕ್ಯಾಲ್ಸಿಯಮ್ಮನ್ನು ನಾವು ಯಾವ ರೀತಿ ಪಡಿಬೇಕಂದ್ರೆ ಕಡಿಮೆ ಕೊಬ್ಬಿನ ಹಾಲು, ಮೊಸರು ಮತ್ತು ಚೀಸ್ ಇವು ಕಡಿಮೆ ಕೊಬ್ಬಿರ್ಬೇಕು ಸ್ನೇಹಿತರೆ, ಹೆಚ್ಚು ಕೊಬ್ಬಿರಬಾರ್ದು. ಹಂಗಂತ ಈ ಬೇಕರಿಯಲ್ಲೆಲ್ಲ ಹೋಗಿ ನಾವು ಜಾಸ್ತಿ ಹಾಲು ತಗೊಂಡ್ಬಿಡೋದು, ಮೊಸರು ತೊಗೊಂಡ್ಬಿಡೋದು, ಚೀಸ್ ತೊಗೊಂಡ್ಬಿಡೋದು, ಹೆಚ್ಚು ಕೊಬ್ಬಿರುವಂತಹ ತಿನ್ಬಿಡೋದಲ್ಲ. ಹಂಗೆ ತಿನ್ನಬಾರ್ದು ಸ್ನೇಹಿತರೆ. ಕಡಿಮೆ ಕೊಬ್ಬಿರುವಂಥ ಹಾಲು, ಮೊಸರು, ಚೀಸನ್ನು ಸೇವಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಡೈರಿ ಉತ್ಪನ್ನಗಳನ್ನು ಸೇವಿಸಿದರೆ ನಮಗೆ ದೇಹಕ್ಕೆ ಬೇಕಾದಂತಹ ಕ್ಯಾಲ್ಸಿಯಂ ಅನ್ನೋದು ಸಿಗುತ್ತದೆ ಸ್ನೇಹಿತರೆ. ಅದೇ ರೀತಿ ಮತ್ತು ಮೀನು ತಿನ್ನಬೇಕು. ಯಾವ್ಯಾವ ಮೀನು ತಿನ್ನಬೇಕಪ್ಪ ಅಂದರೆ ಸಾರ್ಡಿನ್ ಮೀನು ತಿನ್ನಬೇಕು, ಸಾಲ್ಮಾನ್ ಮೀನು ತಿನ್ನಬೇಕು, ಮ್ಯಾಕ್ರೆಲ್ ಮೀನು ತಿನ್ನಬೇಕು, ಟ್ಯೂನ್ ಮೀನುಗಳು ತಿನ್ನಬೇಕು. ಈ 4 ವಿಧದ ಮೀನುಗಳು ತಿಂದರೆ ನಮಗೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸಿಗುತ್ತದೆ. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸಿಗುತ್ತದೆ. ವಾರಕ್ಕೆ 2 ಸಲ ಈ ಒಂದು ಮೀನುಗಳನ್ನು ನಾವು ತಿನ್ನಬೇಕಾಗುತ್ತದೆ. ಆವಾಗಲೇ ಹಾಲು, ಮೊಸರು, ಚೀಸ್ ಹೇಳಿದ್ನಲ್ಲ ಅದು ಡೈಲಿ ಉಪಯೋಗಿಸಿ. ಇದು ಮೀನುಗಳು ಮಾತ್ರ ವಾರಕ್ಕೆ 2 ಸಲ ಉಪಯೋಗಿಸಿ. ನೆಕ್ಸ್ಟ್ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಸಂಬಂಧಪಟ್ಟಂತೆ
ಕೋಲಾರ್ಡ್ ಗ್ರೀನ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಕೋಲಾರ್ಡ್ ಗ್ರೀನ್ಸ್ ಅಂದರೆ ಇದು ಪಾಲಕ್ ಸೊಪ್ಪಿನಲ್ಲಿರುವಂತಹ ಒಂದು ಜಾತಿ, ಈ ಒಂದು ಕೋಲಾರ್ಡ್ ಗ್ರೀನ್ಸು. ಮತ್ತು ಟರ್ನಿಪ್ ಗ್ರೀನ್ಸ್ ಅಂತ ಬರುತ್ತೆ. ಟರ್ನಿಪ್ ಗ್ರೀನ್ಸ್ ಅಂದರೆ ಮುಲ್ಲಂಗಿ ಜಾತಿಯ ಒಂದು ಸೊಪ್ಪು, ಮುಲ್ಲಂಗಿ ಜಾತಿಯ ಒಂದು ಸೊಪ್ಪು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ಗೂಗಲಲ್ಲಿ ಹೋಗಿ ಈ ವರ್ಡ್ಸ್ ಹೇಳಿ ಇಮೇಜಸನ್ನು ಸೆಲೆಕ್ಟ್ ಮಾಡಿ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಅದೇ ರೀತಿ ಕೇಲ್ ಅಂತ ಒಂದು ಹಸಿರು ಸೊಪ್ಪು ಬರುತ್ತೆ, ಅದನ್ನು ತಿನ್ನಬೇಕು. ಬೆಂಡೆಕಾಯಿ ತಿನ್ನಬೇಕು, ಮುಖ್ಯವಾಗಿ ಬೆಂಡೆಕಾಯಿ. ಈ ಮೇಲಿನ ಯಾವ ಸಿಗಲಿಲ್ಲ ಅಂದರೆ ನಮಗೆ ಬೆಂಡೆಕಾಯಿ ಅಂತೂ ಸಿಕ್ಕೇ ಸಿಗುತ್ತೆ, ಪಾಲಕ್ ಸೊಪ್ಪು ಅಂತೂ ಸಿಕ್ಕೇ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಚೈನೀಸ್ ಎಲೆಕೋಸು ತಿನ್ನಬೇಕು, ಮತ್ತು ದಂಡೇಲಿಯನ್ ಗ್ರೀನ್ಸ್ ತಿನ್ನಬೇಕು, ಇದು ಸಹ ಒಂದು ಸೊಪ್ಪೆ. ಅದೇ ರೀತಿ ಸಾಸಿವೆ ಗ್ರೀನ್ಸು, ಇದು ಸಹ ಒಂದು ರೀತಿಯ ಸೊಪ್ಪು. ಅದೇ ರೀತಿ ಬ್ರೋಕೋಲಿ, ಇದು ಸಹ ಗೊತ್ತಿದೆ ಸ್ನೇಹಿತರೆ. ನಾನು ಇವಿಷ್ಟು ತಿನ್ನೋದ್ರಿಂದ, ಈ ಇಷ್ಟು ತರಕಾರಿಗಳು ಸೊಪ್ಪುಗಳು ತಿನ್ನೋದ್ರಿಂದ ನಮಗೇನು ಸಿಗ್ತದೆ ಅಂದರೆ ಕ್ಯಾಲ್ಶಿಯಂ ಸಿಗುತ್ತೆ. ಲೀಸ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಕೋಲಾರ್ಡ್ ಗ್ರೀನ್ಸ್ ಅಂದರೆ ಪಾಲಕಿನ ಸೊಪ್ಪು, ಟರ್ನಿಪ್ ಗ್ರೀನ್ಸ್, ಕೇಲ್ ಸೊಪ್ಪು, ಬೆಂಡೆಕಾಯಿ, ಚೈನೀಸ್ ಎಲೆಕೋಸು, ದಂಡೇಲಿಯನ್ ಗ್ರೀನ್ಸು, ಸಾಸಿವೆ ಗ್ರೀನ್ಸು, ಬ್ರೋಕೋಲಿ, ಇವಿಷ್ಟು ತಿಂದರೆ ನಮಗೇನು ಸಿಗುತ್ತೆ, ಕ್ಯಾಲ್ಶಿಯಂ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಮೂಳೆಗಳು ಗಟ್ಟಿ ಇರುವುದಕ್ಕೆ ಬೇಕಾಗಿರುವುದೇ ಕ್ಯಾಲ್ಶಿಯಂ, ಅದೊಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮೆಗ್ನೀಷಿಯಮ್ ಸೊಪ್ಪು. ಮೆಗ್ನೀಷಿಯಮ್ ಯಾವ್ಯಾವ್ದ್ರಲ್ಲಿ ಸಿಗುತ್ತೆ ಅಂದರೆ ಪಾಲಕು ಮತ್ತು ಬೀಟ್ ಗ್ರೀನ್ಸಲ್ಲಿ ಸಿಗುತ್ತೆ. ಪಾಲಕ್ ಅಂತೂ ಗೊತ್ತಿದೆ ನಿಮಗೆ. ಬೀಟ್ ಗ್ರೀನ್ಸ್ ಅಂದರೆ ಏನಪ್ಪ ಅಂದರೆ ಬೀಟ್ರೋಟ್ನ ಸೊಪ್ಪು ಅಷ್ಟೇ, ಅದನ್ನು ಪಲ್ಯ ಮಾಡಿಕೊಂಡು ತಿನ್ನಿ. ಅದೇ ರೀತಿ ಬೆಂಡೆಕಾಯಿ ತಿನ್ನಿ, ಟೊಮೆಟೊ ತಿನ್ನಿ, ಪಲ್ಲೆ ಹೂವು, ಬಾಳೆಹಣ್ಣು, ಆಲೂಗಡ್ಡೆ, ಸಿಹಿ ಗೆಣಸು, ಕೋಲಾರ್ಡ್ ಗ್ರೀನ್ಸು, ಒಣ ದ್ರಾಕ್ಷಿ, ಇವಿಷ್ಟು ತಿಂದರೆ ನಮಗೇನು ಸಿಗುತ್ತೆ ಅಂದರೆ ಮೆಗ್ನೀಷಿಯಮ್ ಸಿಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪೊಟ್ಯಾಷಿಯಮ್ ಬೇಕಂದ್ರೆ ನಾವೇನು ತಿನ್ನಬೇಕಂದ್ರೆ ಪಪ್ಪಾಯ ತಿನ್ನಬೇಕು, ಕಿತ್ತಳೆ ತಿನ್ನಬೇಕು, ಬಾಳೆಹಣ್ಣು ತಿನ್ನಬೇಕು. ಇವಿಷ್ಟು ತಿಂದರೆ ನಮಗೆ ಪೊಟ್ಯಾಷಿಯಮ್ ಸಿಗುತ್ತದೆ ಸ್ನೇಹಿತರೆ. ಅದೇ ರೀತಿ ನಮಗೆ ವಿಟಮಿನ್ ಸಿ, ನೆಕ್ಸ್ಟ್ ವಿಟಮಿನ್ ಸಿ ಬೇಕಾಗಿದೆ ನಮ್ಮ ಮೂಳೆಗಳು ಗಟ್ಟಿ ಇರೋದಕ್ಕೆ. ಈ ವಿಟಮಿನ್ ಸಿ ಬೇಕಂದ್ರೆ ಏನೇನು ತಿನ್ನಬೇಕಂದ್ರೆ ಕೆಂಪು ಮತ್ತು ಹಸಿರು ಮೆಣಸು ತಿನ್ನಬೇಕು, ಕೆಂಪು ಮತ್ತು ಹಸಿರು ಮೆಣಸು, ಕಿತ್ತಳೆ ಹಣ್ಣು ತಿನ್ನಬೇಕು, ದ್ರಾಕ್ಷಿ ಹಣ್ಣು ತಿನ್ನಬೇಕು, ಬ್ರೋಕೋಲಿ ತಿನ್ನಬೇಕು, ಸ್ಟ್ರಾಬೆರಿ ತಿನ್ನಬೇಕು, ಬ್ರಸಲ್ಸ್ ಮೊಗ್ಗುಗಳು ತಿನ್ನಬೇಕು. ಈ ಬ್ರಸಲ್ಸ್ ಮೊಗ್ಗುಗಳಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ. ಪಪ್ಪಾಯ ತಿನ್ನಬೇಕು ಮತ್ತು ಅನಾನಸ್ ತಿನ್ನಬೇಕು. ಇವಿಷ್ಟು ತಿಂದರೆ ವಿಟಮಿನ್ ಸಿ ಸಿಗುತ್ತದೆ. ಹಾಗೆಯೇ ನೆಕ್ಸ್ಟ್ ವಿಟಮಿನ್ ಕೆ ಬೇಕಂದ್ರೆ ಏನೇನು ತಿನ್ನಬೇಕಪ್ಪ ಅಂದರೆ ಒಣ ದ್ರಾಕ್ಷಿ, ಕಡು ಹಸಿರು ಎಲೆಗಳ ತರಕಾರಿಗಳಾದಂಥ ಕೇಲು, ಕೋಲಾರ್ಡ್ ಗ್ರೀನ್ಸು, ಪಾಲಕು, ಸಾಸಿವೆ ಗ್ರೀನ್ಸು, ಟರ್ನಿಪ್ ಗ್ರೀನ್ಸು, ಬ್ರಸಲ್ಸ್ ಮೊಗ್ಗುಗಳು, ಇವಿಷ್ಟು ತಿಂದರೆ ವಿಟಮಿನ್ ಕೆ ಸಿಗುತ್ತದೆ. ಆಲ್ಮೋಸ್ಟು ತರಕಾರಿಗಳು ಎಲ್ಲ ಮಿಕ್ಸಪ್ ಇದೆ. ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ಮತ್ತು ಈ ಒಂದು ವಿಟಮಿನ್ ಡಿ ಅನ್ನೋದು ಸಪ್ರೇಟ್ ಆಗುತ್ತೆ. ಇವಿಷ್ಟು ಸಹ ತರಕಾರಿಗಳು ಹೆಚ್ಚು ಕಡಿಮೆ ಎಲ್ಲ ಮಿಕ್ಸಪ್ಪಲ್ಲಿದೆ ಸ್ನೇಹಿತರೆ. ಇವನ್ನು ಲೀಸ್ಟ್ ಮಾಡಿಕೊಂಡು ಖಂಡಿತ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಸಿ. ನಿಮ್ಮ ಮೂಳೆಗಳು ಗಟ್ಟಿ ಇರ್ತವೆ. ನಿಮ್ಮ ತಂದೆ ತಾಯಿ ಆಗಲಿ, ಅಜ್ಜ ಅಜ್ಜಿ ಆಗಲಿ, ಮನೆಯಲ್ಲಿರುವಂತಹ ಯಾರೇ ಆಗಲಿ, ಈ ಒಂದು ಮೂಳೆಗಳೇನಾದರೂ ಸವೆತಾ ಇದ್ದರೆ, ಮೂಳೆಗಳು ಹೆಚ್ಚು ಸ್ಟ್ರಾಂಗ್ ಇಲ್ಲ ಅಂದರೆ, ಮೂಳೆಗಳ ಒಂದು ಗಟ್ಟಿತನ ಇಲ್ಲ, ಓಡಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಈ ಒಂದು ಆಹಾರ ಪದಾರ್ಥಗಳನ್ನು ಪ್ರತಿದಿನ ನಿಮ್ಮ ಊಟದಲ್ಲಿ ಬಳಸಿ. ಖಂಡಿತ ನಿಮ್ಮ ಒಂದು ಮೂಳೆಗಳು, ನಿಮ್ಮ ಒಂದು ದೇಹಕ್ಕೆ ಬೇಕಾದಂಥ ಶಕ್ತಿ ಮತ್ತು ನಿಮ್ಮ ಮೂಳೆಗಳಿಗೆ ಬೇಕಾದಂಥ ಮುಖ್ಯವಾದದ್ದು ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ, ಇವು ಸಿಕ್ಕೇ ಸಿಗ್ತದೆ. ಇದ್ರ ಜೊತೆಗೆ ಬರೀ ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ ಇದ್ದರೆ ಅಷ್ಟೇ ಸಾಲದು ಸ್ನೇಹಿತರೆ. ಕ್ಯಾಲ್ಶಿಯಂ ಜೊತೆಗೆ ವಿಟಮಿನ್ ಡಿ ಇರಬೇಕು. ವಿಟಮಿನ್ ಡಿ ಜೊತೆಗೆ ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ, ಇವಿಷ್ಟು ಬೇಕೇ ಬೇಕು. ಇವು ಯಾವ್ಯಾವ್ದ್ರಲ್ಲಿ ಸಿಗುತ್ತೆ ಅಂತಲೂ ಸಹ ನಾನು ಹೇಳಿದ್ದೀನಿ. ಈ ಒಂದು ಎಲ್ಲ ವಿವರಣವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಇದನ್ನು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಬಳಸಿ. ಖಂಡಿತ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸ್ಟ್ರಾಂಗ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲೇ ಕಾಮೆಂಟನ್ನು ಹಾಕಬೇಕಂತ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.